ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನಲಲ್ಲಿ ನಿಮಗೆ ಸ್ವಾಗತ ಬಯಸ್ತಿದ್ದೇನೆ. ನಾನು ಇವತ್ತು ಮುಖ್ಯವಾಗಿ ಒಂದು ಪ್ರಮುಖ ವಾಣಿಜ್ಯ ಬೆಳೆಯಾದ ಡ್ರ್ಯಾಗನ್ ಫ್ರೂಟ್ ಇದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಈ ಬೆಳೆಯು ಮುಖ್ಯವಾಗಿ ನೀರು ಕಡಿಮೆ ಇರುವ ಪ್ರದೇಶದಲ್ಲಿ ಬೆಳೆಸಬಹುದಾದ ಹಣ್ಣಾಗಿದ್ದು, ಈ ಗಿಡಗಳಲ್ಲಿ ಬುಡದಲ್ಲಿ ಯಾವತ್ತೂ ನೀರು ಶೇಖರಣೆಯಾಗಿ ನಿಲ್ಲಬಾರದು. ನೀರು ಬಸಿದು ಹೋಗುವ ಫಲವತ್ತಾದ ವೆಲ್ ಡ್ರೈನ್ ಸಾಯಿಲ್ ಈ ಬೆಳೆಗೆ ಮುಖ್ಯವಾಗಿರುತ್ತದೆ. ಈ ಹಣ್ಣಿನಲ್ಲಿ ವಿಟಮಿನ್, ಪ್ರೋಟೀನ್ಗಳು ಹೇರಳವಾಗಿದ್ದು, ಇದರ ಬೇಡಿಕೆಯು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಮಾರುಕಟ್ಟೆಯಲ್ಲಿ ಒಳ್ಳೆಯ ದರ ಸಿಗುತ್ತಿದೆ. ಇದು ಮೂಲತಃ ಮೆಕ್ಸಿಕೋ ಮತ್ತು ದಕ್ಷಿಣ ಅಮೆರಿಕದ ಬೆಳೆಯಾಗಿದ್ದು, ಇದನ್ನು ನಮ್ಮ ದೇಶದಲ್ಲಿಯೂ ಮುಖ್ಯವಾಗಿ ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್, ತಮಿಳುನಾಡು ಮತ್ತು ಕೇರಳದಲ್ಲಿ ಯಶಸ್ವಿಯಾಗಿ ಬೆಳೆಸಲಾಗುತ್ತದೆ. ಈ ಗಿಡಗಳನ್ನು ಮುಖ್ಯವಾಗಿ ಕಟ್ಟಿಂಗ್ಸ್ ಮೂಲಕ ಅಥವಾ ಬೀಜಗಳ ಮೂಲಕ ತಯಾರಿಸಲಾಗುತ್ತದೆ. ಈ ಬೆಳೆಗೆ ಮುಖ್ಯವಾಗಿ 25 ಡಿಗ್ರಿ ಸೆಲ್ಸಿಯಸ್ ನಿಂದ 35 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಬೇಕಾಗ್ತದೆ. ಮಣ್ಣಿನ pH ವ್ಯಾಲ್ಯೂ ಬಗ್ಗೆ ಹೇಳಬೇಕಂದ್ರೆ 6ರಿಂದ 7 ಇರಬೇಕಾಗ್ತದೆ. ಇದನ್ನು ನಾಟಿ ಮಾಡಿದ 2ರಿಂದ 3 ವರ್ಷದ ನಂತರ ನಾವು ಹಣ್ಣುಗಳನ್ನು ನಿರೀಕ್ಷಿಸಬಹುದಾಗಿದೆ. ಸಾವಯವ ಗೊಬ್ಬರ ಉಪಯೋಗಿಸಿ ಉತ್ತಮ ರೀತಿಯ ನಿರ್ವಹಣೆ ಮಾಡಿದಲ್ಲಿ ಪ್ರತಿ ಎಕರೆಗೆ 10ರಿಂದ 12 ಟನ್ ಇಳುವರಿಯನ್ನು ನಿರೀಕ್ಷಿಸಬಹುದಾಗಿದೆ. ನೀರಿನ ಲಭ್ಯತೆ ಕಡಿಮೆ ಇರುವ ಜಾಗದಲ್ಲಿ ಮತ್ತು ಕೂಲಿ ಕಾರ್ಮಿಕರ ಕಡಿಮೆ ಇರುವ ಪ್ರದೇಶದಲ್ಲಿಯೂ ಹೆಚ್ಚು ಶ್ರಮ ವಹಿಸದೆ ಈ ಬೆಳೆಯನ್ನು ಸುಲಭವಾಗಿ ಬೆಳೆಸಬಹುದಾಗಿದೆ. ಮಿತ್ರರೇ, ನಾನು ಡ್ರ್ಯಾಗನ್ ಫ್ರೂಟ್ ಇದರ ಸಂಕ್ಷಿಪ್ತ ಮಾಹಿತಿಯನ್ನು ಒದಗಿಸಲು ಪ್ರಯತ್ನಿಸಿದ್ದೇನೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಅಗತ್ಯವೆನಿಸಿದರೆ ಈ ನಮ್ಮ ಕಮೆಂಟ್ಸ್ ಬಾಕ್ಸ್‌ನಲ್ಲಿ ಕಮೆಂಟ್ಸ್ ಮಾಡಿ ಬೇಕಾದ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಪಡೆದುಕೊಳ್ಳಬಹುದಾಗಿದೆ. ಈ ಮಾಹಿತಿಯನ್ನು ನೀವು ನಿಮ್ಮವರೊಂದಿಗೆ ಶೇರ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮಾಡಲು ಮರೆಯಬೇಡಿ. ಅದೇ ರೀತಿ ನನ್ನ ಈ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.